ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಫೆಬ್ರವರಿ 5 ಮತ್ತು 6ನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಅಂದರೆ ಇತ್ತೀಚೆಗೆ 2024ರಲ್ಲಿ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ವದೇಶೀಯವಾಗಿ 155 ಸ್ಮಾರ್ಟ್ ಮದ್ದುಗುಂಡುಗಳು, ನೋಡಿ 155 ಸ್ಮಾರ್ಟ್ ಎಂಬುದು ಮದ್ದುಗುಂಡುಗಳಾಗಿವೆ. ಈ ಹೆಸರಿನ ಮದ್ದುಗುಂಡುಗಳನ್ನು ಯಾವ ಸಂಸ್ಥೆ ತಯಾರಿಸಿದೆ? ಸರಿಯಾದಂಥ ಉತ್ತರ IIT ಮದ್ರಾಸ್. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು, ಗಮನಿಸಿ ಸ್ನೇಹಿತರೆ. IIT ಮದ್ರಾಸ್ ಆ್ಯಂಡ್ ಮ್ಯೂನಿಷನ್ಸ್ ಇಂಡಿಯಾ ಟು ಡೆವಲಪ್ಮೆಂಟ್ ಸ್ಮಾರ್ಟ್ ಅಮೋ ಅಂತ ಕರಿತೀವಿ. ನೋಡಿ, ಸ್ಮಾರ್ಟ್ ಅಮೋ ಫಾರ್ 155 MM ಆರ್ಟಿಲರಿ ಗನ್ಸ್ ಅಂತ ಕೇಳ್ತೇವೆ. ಹಾಗಾದರೆ ಇದರ ಬಗ್ಗೆ ಡೀಟೇಲ್ಸನ್ನು ಕೂಡ ನಾವು ತಿಳ್ಕೊಳ್ಳೋಣ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಫ್ ಮದ್ರಾಸ್ ಭಾರತದ ಮೊದಲ ದೇಶೀಯವಾಗಿ 155 ಸ್ಮಾರ್ಟ್ ಮದ್ದುಗುಂಡುಗಳನ್ನು ತಯಾರಿಸಿದೆ. ಅಂದರೆ 155 ಸ್ಮಾರ್ಟ್ ಹೆಸರಿನ ಮದ್ದುಗುಂಡುಗಳನ್ನು ತಯಾರಿಸಿದೆ. IIT ಮದ್ರಾಸ್ನ ಈ ಹೆಜ್ಜೆಯು ಭಾರತೀಯ ರಕ್ಷಣಾ ವಲಯದಲ್ಲೇ ಸ್ವಾವಲಂಬನೆಯನ್ನು ಸಾಧಿಸುವ ಪ್ರಮುಖ ಹೆಜ್ಜೆಯಾಗಿದೆ. ಹಾಗಾದರೆ ಇದಕ್ಕೆ ಪಾಲುದಾರಿಕೆ ಸಂಸ್ಥೆ ಮ್ಯೂನಿಷನ್ಸ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಗಮನಿಸಿ ಸ್ನೇಹಿತರೆ, ಮ್ಯೂನಿಷನ್ಸ್ ಇಂಡಿಯಾ ಲಿಮಿಟೆಡ್ ಇದರ ಜೊತೆಗೆ ಪಾಲುದಾರಿಕೆಯನ್ನು ಹೊಂದಿದೆ. ಅಂದರೆ IIT ಮದ್ರಾಸ್ ಏನಿದೆ 155 ಸ್ಮಾರ್ಟ್ ಮದ್ದುಗುಂಡುಗಳನ್ನು ತಯಾರಿಸಲು ಸರ್ಕಾರಿ ಒಡೆತನದ ಅಥವಾ ಸರ್ಕಾರಿ ಸ್ವಾಮ್ಯದ ರಕ್ಷಣಾ ವಲಯದ ಕಂಪನಿಯಾಗಿರ್ತಕ್ಕಂಥ, ನೋಡಿ, ರಕ್ಷಣಾ ವಲಯದ ಕಂಪನಿಯಾಗಿರುವ ಮ್ಯೂನಿಷನ್ಸ್ ಇಂಡಿಯಾ ಲಿಮಿಟೆಡ್ನೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ. ಹಾಗಾದರೆ 155 MM ಸೆಲ್ಗಿಂತ ಉತ್ತಮ ನಿಖರತೆಯನ್ನು ಹೊಂದಿದೆ. ನೋಡಿ, ಇಲ್ಲಿ ಗಮನಿಸಿ ಸ್ನೇಹಿತರೆ, 155 MM ಏನಿದೆ ಇದು ಸೆಲ್ಗಳು ಅಂತ ಹೇಳ್ತೇವೆ, ಕೋಶಗಳಿಗಿಂತ ಉತ್ತಮವಾಗಿರತಕ್ಕಂಥ ಕೆಲಸವನ್ನು ಮಾಡ್ತವೆ. ಓಕೆ, ಸೊ ಹಾಗಾದರೆ ನಾವೀಗ ಮ್ಯೂನಿಷನ್ಸ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ನೋಡೋದಾದರೆ, ಮ್ಯೂನಿಷನ್ಸ್ ಇಂಡಿಯಾ ಎಂಬುದು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಂಡುಬರುತ್ತದೆ. ಇದು ಎಲ್ಲ 3 ಮಿಲಿಟರಿ ಮತ್ತು ಅರೆಸೇನಾ ಪಡೆಗಳಿಗೆ ವ್ಯಾಪಕ ಶ್ರೇಣಿಯ ಮದ್ದುಗುಂಡುಗಳು ಮತ್ತು ಸ್ಫೋಟಕಗಳ ಉತ್ಪಾದನೆ, ಅಭಿವೃದ್ಧಿ, ಪರೀಕ್ಷೆ ಮತ್ತು ಮಾರಾಟದಲ್ಲಿ ತೊಡಗಿರುವ ಭಾರತದ ಅತಿದೊಡ್ಡ ತಯಾರಿಕಾ ಕಂಪನಿಯಾಗಿ ಇರತಕ್ಕಂಥದ್ದು. ನಾವೀಗ ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಬಿಡುಗಡೆಯಾದ ಬ್ರ್ಯಾಂಡ್ ಗಾರ್ಡಿಯನ್ಶಿಪ್ ಇಂಡೆಕ್ಸ್ 2024ರಲ್ಲಿ ಕೆಳಗಿನ ಯಾರು ಅಗ್ರಸ್ಥಾನ ಪಡೆದಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಮಾ ವಾಂಟೆಂಗ್ ಅಂತ ಕರಿತೀವಿ. ಎರಡನೇ ಸ್ಥಾನದಲ್ಲಿರ್ತಕ್ಕಂಥವರು ಭಾರತದ ಮುಖೇಶ್ ಅಂಬಾನಿ. ಸೊ ಇವರು ಭಾರತದಲ್ಲಿ ಬ್ರ್ಯಾಂಡ್ ಗಾರ್ಡಿಯನ್ಶಿಪ್ ಇಂಡೆಕ್ಸ್ 2024ರಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದ್ದಾರೆ. ವಿಶ್ವದಲ್ಲಿ ಮತ್ತು ಏಷ್ಯಾ ಮಟ್ಟದಲ್ಲಿ ನೋಡೋದಾದರೆ ಇವರು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅಗ್ರಸ್ಥಾನದಲ್ಲಿ ಮಾ ವಾಂಟೆಂಗ್ ಇದ್ದಾರೆ. ಇದರ ಬಗ್ಗೆ ಡೀಟೇಲ್ಸನ್ನು ನೀವು ಇಲ್ಲಿ ಗಮನಿಸಬಹುದು, ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಮುಖೇಶ್ ಅಂಬಾನಿ ಹೈಯೆಸ್ಟ್ ಪ್ಲೇಸ್ಡ್ ಇಂಡಿಯನ್, ನೋಡಿ, ಅಂದರೆ ಭಾರತದಲ್ಲೇ ಅಗ್ರಸ್ಥಾನ ಪಡೆದುಕೊಂಡಿದ್ದಾರೆ. ನಂಬರ್ 2 ಗ್ಲೋಬಲಿ ಇನ್ ಬ್ರ್ಯಾಂಡ್ ಗಾರ್ಡಿಯನ್ಶಿಪ್ ಇಂಡೆಕ್ಸ್ 2024 ನೋಡಿದರೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇದರೆಲ್ಲ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ಭಾರತೀಯ ಕೈಗಾರಿಕೋದ್ಯಮಿ ಮುಖೇಶ್ ಅಂಬಾನಿ ಬ್ರ್ಯಾಂಡ್ ಫೈನಾನ್ಸ್ ಸಂಗ್ರಹಿಸಿದ ಬ್ರ್ಯಾಂಡ್ ಗಾರ್ಡಿಯನ್ಶಿಪ್ ಇಂಡೆಕ್ಸ್ 2024ರಲ್ಲಿ ಭಾರತದಲ್ಲಿ ಅಗ್ರಸ್ಥಾನ, ವಿಶ್ವದಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ. ಇನ್ನು ಚೀನಾ ದೇಶದ ಟೆನ್ಸೆಂಟ್ನ CEO ಆಗಿರತಕ್ಕಂಥ ಮಾ ವಾಂಟೆಂಗ್ ಏನಿದ್ದಾರೆ ಅಗ್ರಸ್ಥಾನ ಪಡೆದುಕೊಂಡಿದ್ದಾರೆ. ಮುಖೇಶ್ ಅಂಬಾನಿಯವರ ನಿವ್ವಳ ಮೌಲ್ಯ ಸರಿಸುಮಾರು 109 ಬಿಲಿಯನ್ ಅಮೆರಿಕನ್ ಡಾಲರ್ ಆಗಿದೆ. ಸೊ ಈ ಮೂಲಕ ವಿಶ್ವದ 11ನೇ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ ಎಂಬ ಹೆಗ್ಗಳಿಕೆ ಇವರ ಹೆಸರಿನಲ್ಲಿದೆ. ಸೊ ಇದು 2024ರ ಬ್ಲೂಮ್ಬರ್ಗ್ ಬಿಲಿಯನರ್ಸ್ ಇಂಡೆಕ್ಸ್ನ ಪ್ರಕಾರ ವರದಿಯಾಗಿದೆ. ಹಾಗಾದರೆ ಜಿಯೋ ಭಾರತದ ಪ್ರಬಲ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿರ್ತಕ್ಕಂಥದ್ದು. ನೋಡಿ, ಜಿಯೋ ಅಂದರೆ ಗ್ಲೋಬಲ್ 500 ಈ ಪಟ್ಟಿಯಲ್ಲಿ 2024 ಎಂಬತಕ್ಕಂಥ ಶೀರ್ಷಿಕೆಯಲ್ಲಿ ಇತ್ತೀಚೆಗೆ ಬಿಡುಗಡೆಯಾಗಿದೆ ವರದಿ. ಇದು
ಈ ವರದಿಯ ಪ್ರಕಾರ LIC ಮತ್ತು SBI ನಂತಹ ಭಾರತೀಯ ಬ್ರ್ಯಾಂಡ್ಗಳನ್ನು ಹಿಂದಬ್ಬಿ ಜಿಯೋ ಏನಿದೆ ಇದೀಗ ಭಾರತದ ಪ್ರಬಲ ಬ್ರ್ಯಾಂಡ್ ಎಂದು ಗುರುತಿಸಲ್ಪಟ್ಟಿದೆ. ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ. ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಇಂಟರ್ನೆಟ್ ಸುರಕ್ಷತಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ನೋಡಿ, ಇಂಟರ್ನೆಟ್ ಸೇಫ್ಟಿ ಡೇ ಸರಿಯಾದಂಥ ಉತ್ತರ ಫೆಬ್ರವರಿ 6 ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಈ ಒಂದು ಮಾಹಿತಿಯನ್ನು ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು, ಗಮನಿಸಿ ಸ್ನೇಹಿತರೆ. ಸೊ ಇಂಟರ್ನೆಟ್ನನ್ನು ಮುಖ್ಯವಾಗಿ ಅದರ ಬಳಕೆಯನ್ನು ಸುರಕ್ಷಿತಗೊಳಿಸುವ ಉದ್ದೇಶದಿಂದಾಗಿ ಪ್ರತಿ ವರ್ಷ ಫೆಬ್ರವರಿ 6ರಂದು ನಾವು ಇಂಟರ್ನೆಟ್ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಈ ವರ್ಷದ ಥೀಮ್ ಕೂಡ ಇಲ್ಲಿದೆ, ನೀವು ಇಲ್ಲಿ ಗಮನಿಸಬಹುದು. 2024 ಸುರಕ್ಷಿತ ಇಂಟರ್ನೆಟ್ ದಿನದ ಥೀಮ್ ನೋಡೋದಾದರೆ ಇನ್ಸ್ಪೈರಿಂಗ್ ಚೇಂಜ್, ಮೇಕಿಂಗ್ ಎ ಡಿಫ್ರೆನ್ಸ್, ಮ್ಯಾನೇಜಿಂಗ್ ಇನ್ಫ್ಲೂಯೆನ್ಸ್ ಆ್ಯಂಡ್ ನ್ಯಾವಿಗೇಟಿಂಗ್ ಚೇಂಜ್ ಆನ್ಲೈನ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ನ್ಯಾಯಮೂರ್ತಿ ರಿತು ಬಹಿರೆ ಅವರು ಕೆಳಗಿನ ಯಾವ ರಾಜ್ಯ ಹೈಕೋರ್ಟ್ನ ಮೊಟ್ಟ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ನು. ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಉತ್ತರಾಖಂಡ. ಗಮನಿಸಿ ಸ್ನೇಹಿತರೆ, ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಜಸ್ಟಿಸ್ ರಿತು ಬಹಿರೆ ಬಿಕಮ್ಸ್ ದ ಫಸ್ಟ್ ವುಮೆನ್ ಚೀಫ್ ಜಸ್ಟಿಸ್ ಆಫ್ ಉತ್ತರಾಖಂಡ. ಉತ್ತರಾಖಂಡದ ಪ್ರಪ್ರಥಮ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಇವರು. ಹಾಗಾದರೆ ಡೀಟೇಲ್ಸನ್ನು ನೋಡಿ. ನ್ಯಾಯಮೂರ್ತಿ ರಿತು ಬಹಿರೆ ಅವರು ಇಂದು ಉತ್ತರಾಖಂಡ ಹೈಕೋರ್ಟ್ನ ಮೊದಲ, ಅಂದರೆ ಉತ್ತರಾಖಂಡ ಹೈಕೋರ್ಟ್ ಏನಿದೆ ಈ ಹೈಕೋರ್ಟಿಗೆ ಮೊಟ್ಟ ಮೊದಲ ಮಹಿಳಾ ನ್ಯಾಯಮೂರ್ತಿಯಾಗಿದ್ದಾರೆ ಇವರು. ಓಕೆ, ಸೊ ಪ್ರಮಾಣ ವಚನ ಸ್ವೀಕರಿಸಿದರು. ಉತ್ತರಾಖಂಡದ ಪ್ರಸ್ತುತ ರಾಜ್ಯಪಾಲರಾಗಿರ್ತಕ್ಕಂಥ ಲೆಫ್ಟಿನೆಂಟ್ ಜನರಲ್ ಗುರ್ಮಿತ್ ಸಿಂಗ್ ನಿವೃತ್ತ ಇವರು. ಸೊ ಅವರು ಪ್ರಮಾಣ ವಚನವನ್ನು ಬೋಧಿಸಿದ್ದಾರೆ. ಹಾಗಾದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ನೇಮಕದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಆರಂಭಿಕ ನೇಮಕಾತಿಯ ಸಂದರ್ಭದಲ್ಲಿ 217ನೇ ವಿಧಿಯ ನಿಬಂಧನೆಗಳನ್ನು ಅನುಸರಿಸಲಾಗುತ್ತದೆ. ಅಂದರೆ ಭಾರತದ ಮುಖ್ಯ ನ್ಯಾಯಾಧೀಶರು ಶಿಫಾರಸು ಸಲ್ಲಿಸಿದ ಹೈಕೋರ್ಟ್ನ ವ್ಯವಹಾರಗಳ ಬಗ್ಗೆ ತಿಳಿದಿರುವ ಸುಪ್ರೀಂ ಕೋರ್ಟ್ನಲ್ಲಿನ ಅತ್ಯಂತ ಹಿರಿಯ ಸಹೋದ್ಯೋಗಿಯ ಅಭಿಪ್ರಾಯವನ್ನು ಸಹ ಕೇಳುತ್ತಾರೆ. ಸುಪ್ರೀಂ ಕೋರ್ಟ್ನ ಸಮಾಲೋಚಿಸಿದ ನ್ಯಾಯಾಧೀಶರು ಆ ಹೈಕೋರ್ಟನ್ನು ಪೋಷಕರ ಹೈಕೋರ್ಟ್ ಎಂದು ಹೊಂದಿದ್ದಾದರೂ ಅಥವಾ ಬೇರೆ ಯಾವುದೇ ಹೈಕೋರ್ಟ್ನಿಂದ ಅಲ್ಲಿಗೆ ವರ್ಗಾಯಿಸಲಾಗಿದೆಯೇ ಎಂಬುದು ಮುಖ್ಯವಲ್ಲ ಎಂಬುದನ್ನು ಇಲ್ಲಿ ಪ್ರಸ್ತುತಪಡಿಸುತ್ತದೆ. ನೆಕ್ಸ್ಟ್ ನಾವು 5ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ಮ್ಯೂಸಿಕ್ ಆಲ್ಬಮ್ಗೆ ಶಂಕರ್ ಮಹಾದೇವನ್ ಮತ್ತು ಜಾಕೀರ್ ಹುಸೇನ್ ಅವರಿಗೆ ಗ್ರಾಮಿ ಪ್ರಶಸ್ತಿ ನೀಡಲಾಗಿದೆ ಅಥವಾ ಗೆದ್ದುಕೊಂಡಿದ್ದಾರೆ? ಯಾವ ಒಂದು ಮ್ಯೂಸಿಕ್ ಆಲ್ಬಮ್ಗೆ? ಬ್ಯಾಂಡ್ ಶಕ್ತಿ ಅಂತ ಕರಿತೀವಿ ನೋಡಿ. ಬ್ಯಾಂಡ್ ಶಕ್ತಿ ಎಂಬತಕ್ಕಂಥ ಮ್ಯೂಸಿಕ್ ಆಲ್ಬಮ್ಗೆ ಇವರಿಗೆ ಗ್ರಾಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಓಕೆ, ಬ್ಯಾಂಡ್ ಶಕ್ತಿ ಎಂಬತಕ್ಕಂಥ ಒಂದು ಮ್ಯೂಸಿಕ್ ಆಲ್ಬಮ್ಗೆ ಶಂಕರ್ ಮಹಾದೇವನ್ ಮತ್ತು ಜಾಕೀರ್ ಹುಸೇನ್ ಅವರಿಗೆ ಗ್ರಾಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಒಂದು ಮಾಹಿತಿಯನ್ನು ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ನೀಡಿದರು ನೋಡಿ. ಇಲ್ಲಿ ನೀವು ಗಮನಿಸಬಹುದು, ದಿ ಬ್ಯಾಂಡ್ ಶಕ್ತಿ ಅಂತ ಹೇಳ್ತೀವಿ ಇದನ್ನು. ಬ್ಯಾಂಡ್ ಶಕ್ತಿಯ ದಿ ಮೂಮೆಂಟ್ ಅಂತ ಕರಿತೀವಿ. ಈ ಆಲ್ಬಮ್ಗೆ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದೆ. ಈ ಗುಂಪಿನಲ್ಲಿ ಗಿಟಾರ್ ವಾದಕರಾಗಿರ್ತಕ್ಕಂಥ ಜಾನ್ ಮೆಕ್ಲಾಂಪ್ಲಿನ್ ಆಗಿರ್ಬೋದು, ಶಂಕರ್ ಮಹಾದೇವನ್ ಗಾಯಕ, ತಾಳವಾದ್ಯ ವಾದಕ ಅಂತಂದರೆ ವಿ ಸೆಲ್ವ ಗಣೇಶ್ ಮತ್ತು ಪಿಟೀಲು ವಾದಕ ಅಂತಂದರೆ ಗಣೇಶ್ ರಾಜಗೋಪಾಲನ್ ಕೂಡ ಇದ್ದಾರೆ. 3 ಬಾರಿ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಮ್ಯೂಸಿಕ್ ಪುರಸ್ಕಾರ ಅಂದರೆ ಗ್ರಾಮಿ ಅವಾರ್ಡ್ ಗೆದ್ದಿರತಕ್ಕಂಥ ಸಂಗೀತ ನಿರ್ದೇಶಕ ಮತ್ತು ಪರಿಸರವಾದಿ ರಿಕ್ಕಿ ಕೇಜ್ ಏನಿದ್ದಾರೆ ಈ ಟೀಮ್ಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಗ್ರಾಮಿ ಪ್ರಶಸ್ತಿಯ ಬಗ್ಗೆ ನಾವು ನೋಡೋದಾದರೆ, ಅಮೇರಿಕದ ರೆಕಾರ್ಡಿಂಗ್ ಅಕಾಡೆಮಿ ಎಂದು ಸಂಸ್ಥೆ, ಈ ಒಂದು ಅಕಾಡೆಮಿ ಎಂಬ ಸಂಸ್ಥೆ ಕಳೆದ 62 ವರ್ಷಗಳಿಂದ ಅತ್ಯುತ್ತಮ ಸಂಗೀತ ಸಾಧಕರಿಗೆ ಈ ಪ್ರಶಸ್ತಿ ನೀಡುತ್ತಾ ಬಂದಿರುತ್ತದೆ. ಒಂದು ಗ್ರಾಮೋಫೋನ್ ಅವಾರ್ಡ್ಸ್ ಎಂಬುದು ಪೂರ್ಣ ಹೆಸರಿದು ನೋಡಿ. ಗ್ರಾಮಿ ಎಂಬತಕ್ಕಂಥ ಪೂರ್ಣ ಹೆಸರು ಗ್ರಾಮೋಫೋನ್ ಅಂತ ಕರಿತೀವಿ. ಈ ಬಾರಿ ಅಮೇರಿಕ ಗಾಯಕ ಮೈಲಿ ಸೈರಸ್ ಅವರಿಗೆ ಮೊದಲ ಗ್ರಾಮಿ ಪ್ರಶಸ್ತಿ ಸಿಕ್ಕಿರತಕ್ಕಂಥದ್ದು. ಫ್ಲವರ್ಸ್ ಆಲ್ಬಮ್ಗೆ ಬೆಸ್ಟ್
ಪಾಪ್ ಸೋಲೋ ಪ್ರಶಸ್ತಿ ದೊರೆತಿದೆ? ನೋಡಿ ಇಲ್ಲಿ ಎಲ್ಲ ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೀವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ನಾವು 6ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಫೆಬ್ರವರಿ 2024ರಲ್ಲಿ ಭಾರತೀಯ ಕ್ರೀಡಾ ಪತ್ರಕರ್ತರ ಒಕ್ಕೂಟ ಮತ್ತು ದೆಹಲಿ ಕ್ರೀಡಾ ಪತ್ರಕರ್ತರ ಸಂಘದಿಂದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ, PT ಉಷಾ. PT ಉಷಾರವರಿಗೆ ಜೀವಮಾನ ಸಾಧನಾ ಪ್ರಶಸ್ತಿ ನೀಡಲಾಗಿದೆ. ನೋಡಿ PT ಉಷಾ ಆಫ್ಟರ್ ವಿನ್ನಿಂಗ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಫೆಬ್ರವರಿ 2024ರಂದು ಭಾರತೀಯ ಕ್ರೀಡಾ ಪತ್ರಕರ್ತರ ಒಕ್ಕೂಟ SJFI ಮತ್ತು ದೆಹಲಿ ಸ್ಪೋರ್ಟ್ಸ್ ಜರ್ನಲಿಸ್ಟ್ಸ್ ಅಸೋಸಿಯೇಷನ್ DSJAನಿಂದ PT ಉಷಾ ಅವರಿಗೆ ಜೀವಮಾನ ಸಾಧನಾ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಪ್ರಸ್ತುತ PT ಉಷಾ ಏನಿದ್ದಾರೆ ಇವರು ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅಂದರೆ IOAನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆಯು ಫೆಬ್ರವರಿ 2024ರಲ್ಲಿ ಹೈ ಸ್ಪೀಡ್ ಎಕ್ಸ್ಪೆಂಡಬಲ್ ವೈಮಾನಿಕ ಗುರಿ ಅಭ್ಯಾಸ್ ಅಂತ ಕರಿತೀವಿ. ನೋಡಿ ಹೈ ಸ್ಪೀಡ್ ಎಕ್ಸ್ಪೆಂಡಬಲ್ ವೈಮಾನಿಕ ಗುರಿಯಾಗಿರತಕ್ಕಂಥ ಅಭ್ಯಾಸ್ನ 4 ಹಾರಾಟ ಪ್ರಯೋಗಗಳನ್ನು ಯಶಸ್ವಿಯಾಗಿ ನಡೆಸಿದೆ. ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 DRDO. ಡೀಟೇಲ್ಸನ್ನು ನೋಡಿ ಇಲ್ಲಿ ಕನ್ನಡದ ನ್ಯೂಸ್ ಪೇಪರಲ್ಲಿ ಅಭಯಾಸ್ ಅಂತ ಕೊಟ್ಟಿದ್ದಾರೆ, ಅದರ ಪರಿಪೂರ್ಣ ಹೆಸರು ಅಭ್ಯಾಸ್ ಅಂತ ಕರಿತೀವಿ. ಸೊ ಇಂಗ್ಲೀಷಲ್ಲೂ ಕೂಡ ನೀವು ಇಲ್ಲಿ ಗಮನಿಸಬಹುದು, ಅಭ್ಯಾಸ್ ಅಂತ ಕರಿತೀವಿ. ನೋಡಿ ಅಭ್ಯಾಸ್ ಎಂಬುದು ಇದೊಂದು ಹೈ ಸ್ಪೀಡ್ ಎಕ್ಸ್ಪೆಂಡಬಲ್ ವೈಮಾನಿಕ ಗುರಿಯನ್ನು ಸಾಧಿಸಬಲ್ಲದಂತಹ ಒಂದು ಹಾರಾಟ ಪ್ರಯೋಗವಾಗಿದೆ. ಇದರ ಬಗ್ಗೆ ಡೀಟೇಲ್ಸನ್ನು ಕೂಡ ತಿಳ್ಕೊಳ್ಳೋಣ. ಇತ್ತೀಚೆಗೆ ಅಂದರೆ ಫೆಬ್ರವರಿ 2024ರಲ್ಲಿ ಒಡಿಸ್ಸಾದ ಚಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ DRDO ಹೈ ಸ್ಪೀಡ್ ಎಕ್ಸ್ಪೆಂಡಬಲ್ ವೈಮಾನಿಕ ಗುರಿ ಅಭ್ಯಾಸ್ನ 4 ಹಾರಾಟ ಪ್ರಯೋಗಗಳನ್ನು ಯಶಸ್ವಿಯಾಗಿ ನಡೆಸಿದೆ. ಇದು ಕಡಿಮೆ ಉಡಾವಣಾ ವೇಗವನ್ನು ಒದಗಿಸಲು ಹೈದರಾಬಾದ್ನ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲ್ಯಾಬೊರೇಟರಿ ವಿನ್ಯಾಸಗೊಳಿಸಿದ ಒಂದೇ ಬೂಸ್ಟರನ್ನು ಬಳಸಿಕೊಂಡು ಪರಿಷ್ಕೃತ ದೃಢವಾದ ಕಾನ್ಫಿಗರೇಷನ್ನಲ್ಲಿ 4 ವಿಭಿನ್ನ ಮಿಷನ್ ಉದ್ದೇಶಗಳೊಂದಿಗೆ ಪ್ರಯೋಗಗಳನ್ನು ನಡೆಸಲಾಯಿತು ಎಂದು ಇಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾರು ಪಂಜಾಬ್ ರಾಜ್ಯ ಗವರ್ನರ್ ಮತ್ತು ಕೇಂದ್ರಾಡಳಿತ ಪ್ರದೇಶವಾಗಿರತಕ್ಕಂಥ ಚಂಡೀಗಢದ ಆಡಳಿತಾಧಿಕಾರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ? ನೋಡಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾಗಿರತಕ್ಕಂಥ ಉತ್ತರ ಬನ್ವರಿಲಾಲ್ ಪುರೋಹಿತ್. ಬನ್ವರಿಲಾಲ್ ಪುರೋಹಿತ್ ಏನಿದ್ದಾರೆ ಇವರು ಪಂಜಾಬ್ ರಾಜ್ಯದ ರಾಜ್ಯಪಾಲರಾಗಿದ್ದರು ಮತ್ತು ಕೇಂದ್ರಾಡಳಿತ ಪ್ರದೇಶವಾಗಿರತಕ್ಕಂಥ ಚಂಡೀಗಢ ಏನಿದೆ ಅಲ್ಲಿ ಆಡಳಿತಾಧಿಕಾರಿ ಅಡ್ಮಿನಿಸ್ಟ್ರೇಟರ್ ಆಗಿದ್ದರು. ಇವೆರಡಕ್ಕೂ ಕೂಡ ಗವರ್ನರ್ ಮತ್ತು ಅಡ್ಮಿನಿಸ್ಟ್ರೇಟರ್ ಆಗಿದ್ದಂತಹ ಬನ್ವರಿಲಾಲ್ ಪುರೋಹಿತ್ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಸೊ ಈ ಒಂದು ಮಾಹಿತಿ ಆ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ದಿ ಹಿಂದೂ ಪೇಪರ್ನಲ್ಲಿ ನೀವಿಲ್ಲಿ ಗಮನಿಸಬಹುದು. ಓಕೆ, ಹಾಗಾದರೆ ರಾಜ್ಯಪಾಲರ ಹುದ್ದೆಯ ಬಗ್ಗೆ ನಾವು ನೋಡೋದಾದರೆ ಭಾರತೀಯ ಸಂವಿಧಾನದಲ್ಲಿ ನೋಡಿ ಭಾಗ 6 ಏನಿದೆ ಅದರಲ್ಲಿ ಆರ್ಟಿಕಲ್ 153ರಿಂದ 167ನೇ ವಿಧಿಯವರೆಗೆ ರಾಜ್ಯಪಾಲರು ಮುಖ್ಯಮಂತ್ರಿ, ಮಂತ್ರಿಮಂಡಲ ಮತ್ತು ರಾಜ್ಯದ ಅಡ್ವೊಕೇಟ್ ಜನರಲನ್ನು ಒಳಗೊಂಡಿರುವ ರಾಜ್ಯ ಕಾರ್ಯಕಾರಿಣಿಯನ್ನು ಇದು ವಿಸ್ತರಿಸುತ್ತದೆ, ಅಂದರೆ ಅದರ ಬಗ್ಗೆ ವಿವರಿಸುತ್ತದೆ. ಅದು ಭಾರತದ ಸಂವಿಧಾನವು ರಾಜ್ಯಗಳಲ್ಲಿ ಕೇಂದ್ರದಂತೆಯೇ ಅದೇ ಮಾದರಿಯ ಸರ್ಕಾರವನ್ನು ಕಲ್ಪಿಸುತ್ತದೆ, ಅಂದರೆ ಸಂಸದೀಯ ವ್ಯವಸ್ಥೆಯನ್ನು ಕಲ್ಪಿಸುತ್ತದೆ. ಸಾಮಾನ್ಯವಾಗಿ ಪ್ರತಿ ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲರು ಇರುತ್ತಾರೆ. ಆದರೆ 1956ರ 7ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಏನಿದೆ 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಒಬ್ಬ ವ್ಯಕ್ತಿಯನ್ನು ಗವರ್ನರ್ ಆಗಿ ನೇಮಿಸಲು ಅನುಕೂಲ ಮಾಡಿಕೊಟ್ಟಿದೆ. ಹಾಗಾದರೆ ತೆಗೆದುಹಾಕುವಿಕೆ ಅಥವಾ ರಾಜೀನಾಮೆಯ ಬಗ್ಗೆ ನೋಡೋದಾದರೆ ರಾಜ್ಯಪಾಲರು ಅಧಿಕಾರ ವಹಿಸಿಕೊಂಡ ನಂತರ 5 ವರ್ಷಗಳ ಅವಧಿಗೆ ಸೇವೆ ಸಲ್ಲಿಸ್ತಾರೆ. ಆದಾಗ್ಯೂ 5 ವರ್ಷಗಳ ಈ ಅಧಿಕಾರಾವಧಿಯ ಸಮಯದಲ್ಲಿ ಅವರು ತಮ್ಮ ಇಚ್ಛೆಗೆ ಸರಿದೂಗುವಂತೆ ಅವಲಂಬಿತವಾಗಿರುತ್ತದೆ. ಇದಲ್ಲದೆ ಅವರು ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರವನ್ನು ತಿಳಿಸುವ ಮೂಲಕ ಯಾವುದೇ ಸಮಯದಲ್ಲಿ ಒಂದು ರಾಜೀನಾಮೆ ನೀಡಬಹುದು. ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ.
137 ಜ್ಯೋತಿರ್ವರ್ಷಗಳ ದೂರದೊಂದಿಗೆ ವಾಸಯೋಗ್ಯ, ನೋಡಿ ವಾಸಯೋಗ್ಯ ಅಂದರೆ ವಾಸಿಸಲಿಕ್ಕೆ ಅರ್ಹವಾಗಿರತಕ್ಕಂಥ ಸೂಪರ್ ಅರ್ತ್ ಒಂದನ್ನು ನಾಸಾ ಕಂಡುಹಿಡಿದಿದೆ. ಸೂಪರ್ ಅರ್ತ್ ಅಂದರೆ ನೋಡಿ ಭೂಮಿಯಂತೆಯೇ ಉತ್ತಮವಾಗಿರ್ತಕ್ಕಂಥ ವಾತಾವರಣ, ಮನುಷ್ಯರು ವಾಸ ಮಾಡಬಹುದಾಗಿರ್ತಕ್ಕಂಥ ಒಂದು ಗ್ರಹವನ್ನು ಇತ್ತೀಚೆಗೆ ನಾಸಾ ಕಂಡುಹಿಡಿದಿದೆ. ನೋಡಿ ಗ್ರಹವನ್ನು ಕಂಡುಹಿಡಿದಿದೆ. ಹಾಗಾದರೆ ಆ ಸೂಪರ್ ಅರ್ತ್ ಅಥವಾ ಗ್ರಹದ ಹೆಸರೇನು? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 TOI 715b ಅಂತ ಕರಿತೀವಿ. ಅಂದರೆ ನೋಡಿ TOI 715b ಅಂತಕ್ಕಂಥದ್ದು ಹೊಸ ಗ್ರಹವಾಗಿದೆ. ನಾಸಾ ಇತ್ತೀಚೆಗೆ ಕಂಡುಹಿಡಿದಿದೆ. ಇದನ್ನು ಸೂಪರ್ ಅರ್ತ್ ಅಂತ ಕರೀತಾರೆ. ಇದು ವಾಸಯೋಗ್ಯವಾಗಿದೆ. ಸರಿಸುಮಾರು ಇದು ಭೂಮಿಯಿಂದ 137 ಜ್ಯೋತಿರ್ವರ್ಷಗಳ ದೂರದೊಂದಿಗೆ ಇರತಕ್ಕಂಥದ್ದು. ನೋಡಿ ನಾ ಕನ್ನಡದ ನ್ಯೂಸ್ ಪೇಪರ್ ಆಗಿರ್ಬೋದು, ಎಲ್ಲ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು. ನಾಸಾ ಡಿಸ್ಕವರ್ಸ್ ಸೂಪರ್ ಅರ್ತ್ ವಿತ್ ಹ್ಯಾಬಿಟೇಟ್ ಜೂನ್ ಅಂತ ಕರೀತಾರೆ. ನೋಡಿ ಇದು ಹ್ಯಾಬಿಟೇಬಲ್ ಜೂನ್ನಲ್ಲಿದೆ. ಸೊ ದಿಸ್ ಪ್ಲಾನೆಟ್ 137 ಲೈಟ್ ಇಯರ್ ದೂರ ಇರತಕ್ಕಂಥದ್ದನ್ನು ಕೂಡ ಇಲ್ಲಿ ನೀವು ಗಮನಿಸಬಹುದು. ಸೊ ಅದರ ಹೆಸರು ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ಗಮನಿಸಿ. ಇಲ್ಲಿ ನೋಡಿ TOI 715b ಅಂತ ಕರಿತೀವಿ. ಸೊ ಓಕೆ, ಇದೊಂದು ಸೂಪರ್ ಅರ್ತ್ ಅಂತ ಕರೀತಾರೆ. ಸುಮಾರು ಇದು ವಾಸಯೋಗ್ಯವಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದರ ಅರ್ಥ ಗ್ರಹವು ಅದರ ನಕ್ಷತ್ರದಿಂದ ದೂರದಲ್ಲಿದೆ ಎಂಬ ಅರ್ಥ. ಆದರೆ ಮೇಲ್ಮೈಯಲ್ಲಿ ದ್ರವ ನೀರು ರೂಪುಗೊಳ್ಳಲು ಸರಿಯಾದ ತಾಪವನ್ನು ಇದು ಒದಗಿಸುತ್ತದೆ ಎಂಬುದನ್ನು ತಿಳಿಸಿದೆ. ಇದು ಮುಖ್ಯವಾಗಿ ಟೆಸ್ ಅಂತ ಕರಿತೀವಿ. ಅಂದರೆ TESS ಅಂದರೆ ಟ್ರಾನ್ಸಿಟಿಂಗ್ ಎಕ್ಸ್ಪ್ಲಾನೆಟ್ ಸರ್ವೆ ಸ್ಯಾಟಲೈಟ್. ಈ ವಿಧಾನವನ್ನು ಬಳಸಿಕೊಂಡು ಗ್ರಹವನ್ನು ಪತ್ತೆ ಹಚ್ಚಿದೆ. ನೆಕ್ಸ್ಟ್ ನಾವು 10ನೇ ಕ್ವಶನ್ ನೋಡೋಣ. ಪ್ಯಾರಿಸ್ ಒಲಿಂಪಿಕ್ 2024ರಲ್ಲಿ ಭಾರತದಿಂದ ಜ್ಯೋತಿಯನ್ನು ಕೆಳಗಿನ ಯಾರು ಬೆಳಗಿಸಲಿದ್ದಾರೆ? ನೋಡಿ ಭಾರತದನ್ನ ಜ್ಯೋತಿಯನ್ನು ಕೆಳಗಿನ ಯಾರು ಅಥವಾ ಕೊಂಡೊಯ್ಯಲಿದ್ದಾರೆ ಅಥವಾ ಬೆಳಗಿಸಲಿದ್ದಾರೆ ಅಂತ ಕೇಳ್ತಾರೆ. ಸರಿಯಾಗಿರತಕ್ಕಂಥ ಉತ್ತರ ಅಭಿನವ್ ಬಿಂದ್ರಾ. ಅಂದರೆ ಪ್ಯಾರಿಸ್ ಒಲಿಂಪಿಕ್ಕಿಗೆ ಭಾರತದ ಟಾರ್ಚ್ ಬೇರರ್ ಅಂತ ಕರಿತೀವಿ. ಟಾರ್ಚ್ ಬೇರರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಎಲ್ಲ ಕ್ರೀಡಾಪಟುಗಳಿಗೆ ಅವರು ಒಂದು ಲೀಡರ್ ರೀತಿಯಾಗಿ ಮುಂದೆ ಇರತಕ್ಕಂಥದ್ದನ್ನೇ ನಾವು ಟಾರ್ಚ್ ಬೇರರ್ ಅಂತ ಕರಿತೀವಿ. ಅಂದರೆ ಜ್ಯೋತಿ ಅಂತ ಕರಿತೀವಿ ಅವರನ್ನು, ಟಾರ್ಚ್ ಬೇರರ್ ಅಂತಕ್ಕಂಥದ್ದು. ಸೊ ಅಭಿನವ್ ಬಿಂದ್ರಾ ಪ್ಯಾರಿಸ್ ಒಲಿಂಪಿಕ್ಕಿಗೆ ಭಾರತದಿಂದ ಟಾರ್ಚ್ ಬೇರರ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ನೀವಿಲ್ಲಿ ಗಮನಿಸಬಹುದು. ಅಭಿನವ್ ಬಿಂದ್ರಾ ಸೆಲೆಕ್ಟೆಡ್ ಆ್ಯಸ್ ಅ ಟಾರ್ಚ್ ಬೇರರ್ ಫಾರ್ ಪ್ಯಾರಿಸ್ ಒಲಿಂಪಿಕ್ 2024. ಸೊ ಈ ಒಂದು ಮಾಹಿತಿಯನ್ನು ಕೂಡ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತದ ಮೊಟ್ಟ ಮೊದಲ ವೈಯಕ್ತಿಕ ಚಿನ್ನದ ಪದಕ ವಿಜೇತರಾಗಿರತಕ್ಕಂಥ ಅಭಿನವ್ ಬಿಂದ್ರಾ ಮುಂಬರುವ 2024ರ ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಟಾರ್ಚ್ ಬೇರರ್ ಆಗಿ ಆಯ್ಕೆಯಾಗಿದ್ದಾರೆ. ಜುಲೈ 26ರಿಂದ ಆಗಸ್ಟ್ 11ರವರೆಗೆ ಫ್ರೆಂಚ್ನ ರಾಜಧಾನಿಯಲ್ಲಿ, ಅಂದರೆ ಫ್ರಾನ್ಸ್ನ ರಾಜಧಾನಿಯಾಗಿರ್ತಕ್ಕಂಥ ಪ್ಯಾರಿಸ್ನಲ್ಲಿ ನಡೆಯಲಿದೆ ಸ್ನೇಹಿತರೆ. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. 2008ರ ಬೀಜಿಂಗ್ ಒಲಿಂಪಿಕ್ನಲ್ಲಿ ಪುರುಷರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ವಿಜೇತರಾಗಿರ್ತಕ್ಕಂಥ ಅಭಿನವ್ ಬಿಂದ್ರಾ ಏಪ್ರಿಲ್ 16ರಿಂದ ಜುಲೈ 26ರವರೆಗೆ ಒಲಿಂಪಿಕ್ ಟಾರ್ಚ್ ರಿಲೇಯಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾದರೆ ಅಭಿನವ್ ಬಿಂದ್ರಾ ಬಗ್ಗೆ ನಾವು ನೋಡೋದಾದರೆ, ಅಭಿನವ್ ಬಿಂದ್ರಾ ಭಾರತದ ಒಬ್ಬ ಖ್ಯಾತ ಅಥ್ಲೆಟ್ ಆಗಿದ್ದಾರೆ. ಪುರುಷರ 10 ಮೀಟರ್ ಏರ್ ರೈಫಲ್, ನೋಡಿ ಇವರೊಬ್ಬ ಶೂಟರ್ ಸ್ನೇಹಿತರೆ. ಅವರು ಏರ್ ರೈಫಲ್ ಈವೆಂಟ್ಗಾಗಿ ಏಕಕಾಲದಲ್ಲಿ ವಿಶ್ವ ಮತ್ತು ಒಲಿಂಪಿಕ್ ಪ್ರಶಸ್ತಿಗಳನ್ನು ಗೆದ್ದಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಓಕೆ, ಸೊ ಒಲಿಂಪಿಕ್ ಟಾರ್ಚ್ ರಿಲೇ ಬಗ್ಗೆ ನೋಡೋದಾದರೆ, ಪ್ಯಾರಿಸ್ 2024ರ ಒಲಿಂಪಿಕ್ ಟಾರ್ಚ್ ರಿಲೇ ಫ್ರಾನ್ಸ್ನಲ್ಲಿ ಮೇ 8, 2024ರಂದು ಪ್ರಾರಂಭವಾಗುತ್ತದೆ. ನೆಕ್ಸ್ಟ್ 11ನೇ ಕ್ವಶನ್ ನೋಡೋಣ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರಿಗೆ ಸಮರ್ಪಿತವಾಗಿರುವ ದೇಶದ ಮೊದಲ ಅತಿದೊಡ್ಡ ಬಾಪು ಗೋಪುರವನ್ನು ಎಲ್ಲಿ ನಿರ್ಮಿಸಲಾಗಿದೆ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಬಿಹಾರದ ಪಾಟ್ನಾದಲ್ಲಿ. ನೋಡಿ ಬಿಹಾರದ ಪಾಟ್ನಾದಲ್ಲಿ ಇಂಡಿಯಾಸ್ ಲಾರ್ಜೆಸ್ಟ್ ಬಾಪು ಟವರ್ ಡೆಡಿಕೇಟೆಡ್ ಟು ಮಹಾತ್ಮ ಗಾಂಧಿ ಆಲ್ಮೋಸ್ಟ್ ರೆಡಿ ಟು ಇನ್ ಪಾಟ್ನಾ. ನೋಡಿ ಬಿಹಾರದ ಪಾಟ್ನಾದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು. ಅದು ಆಲ್ರೆಡಿ ಉದ್ಘಾಟನೆಗೆ ಸಿದ್ಧವಾಗಿದೆ ಸ್ನೇಹಿತರ, ಅಂತಿಮಗೊಂಡಿರ್ತಕ್ಕಂಥದ್ದು.
ಬಾಪು ಟವರ್ ಪಾಟ್ನಾದ ಗಾರ್ಡ್ನಿಬಾಗ್ನಲ್ಲಿ ಕಂಡುಬರುತ್ತದೆ. ಸರಿಸುಮಾರು ಈ ಒಂದು ಟವರ್ ಏನಿದೆ ಅಥವಾ ಗೋಪುರ ಏನಿದೆ 120 ಅಡಿ ಎತ್ತರವಾಗಿದೆ. 6 ಅಂತಸ್ತಿನ ಗೋಪುರವಾಗಿದೆ. ಇದು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಕನಸಿನ ಯೋಜನೆ ಎಂಬುದು ಬಿಹಾರದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರ ಕನಸಿನ ಯೋಜನೆಯಾಗಿದೆ. ಸೊ ಇದು ಇವತ್ತಿನ ಪ್ರಮುಖ ಮಾಹಿತಿ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.